ಸರ್ ನಾವೀಗ ಮೊದಲು ಏನ್ ಮಾಡ್ಬೇಕು ಅಂದ್ರೆ ಲಾಸ್ಟ್ 5 years ಇಂದ ಜೈಲಿಂದ ಬಿಡುಗಡೆ ಆಗಿರೋ ಅಷ್ಟು ಖೈದಿಗಳಿಗೆ ಯಾರ್ಯಾರು ಬೇಲ್ ಕೊಡಿಸಿದ್ದಾರೆ ಇದನ್ನ ಮೊದಲು ಕಂಡು ಹಿಡಿಬೇಕು. ಈ ಪಾಯಿಂಟ್ನ ನಾನು ಬರ್ದಿದ್ನಲ್ಲ. ಆಮೇಲೆ ಇವ್ರ ಲೊಕೇಶನ್ ಎಲ್ಲ ಟ್ರೇಸ್ ಮಾಡಬೇಕು ಸರ್. ಕೇಸಿಂದ ಹೊರಗಡೆ ಹೋಗಿರೋ ಖೈದಿಗಳನ್ನ ಈಗ ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದು. ಅದಾದ್ಮೇಲೆ ಅವರೆಲ್ಲ ಯಾವ ಜಾಗದಲ್ಲಿದ್ದಾರೆ ಅಂತ ಟ್ರೇಸ್ ಮಾಡೋದು. ಇವ್ರ ಲೊಕೇಶನ್ ಟ್ರೇಸ್ ಮಾಡಿದ್ರೆ ನಮ್ಗೊಂದು ದೊಡ್ಡ ಅಡ್ವಾಂಟೇಜ್ ಇದೆ. ಅದೇನು ಅಂದ್ರೆ ಏನೋ ಸರ್, ಈ ದಂಧೆನ ಮಾಡ್ಬೇಕಾದ್ರೆ ಯಾರೂ ಮನೆಯಿಂದ ಕುತ್ಕೊಂಡು ಮಾಡಕ್ಕಾಗೋದಿಲ್ಲ. ಎಲ್ರೂ ಒಂದು ಜಾಗದಲ್ಲಿ ಬಂದು ಸೇರ್ತಾರೆ. ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಈ 10 ಕ್ರಿಮಿನಲ್ಸ್ ಲೊಕೇಶನ್ ಒಂದೇ ಕಡೆ ಟ್ರೇಸ್ ಆಯ್ತು ಅಂದ್ರೆ ಆ ದಂಧೆ ನಡೆಸುವಂತ ಜಾಗ ಅದೇ ಆಗಿರುತ್ತೆ ಸರ್. ನಾನು ಸೇಮ್ ಪ್ಲಾನ್ ಮತ್ತೆ ಇವರು ಸೇಮ್ ಪ್ಲಾನ್ ಹೇಳೋದಕ್ಕೆ ಹೇಗ್ ಸಾಧ್ಯ? ಸರ್ ನಾವೀಗ ಏನ್ ಮಾಡ್ಬೇಕು ಅಂದ್ರೆ ಈ ಲೊಕೇಶನ್ ಎಲ್ಲ ಎಲ್ಲಿ ಟ್ರೇಸ್ ಆಗ್ತಿದ್ಯೋ ಆ ಜಾಗಕ್ಕೆ ಹೋಗಿ ರೇಡ್ ಮಾಡಬೇಕು. ಪಕ್ಕ ಇದು ನನ್ ಪ್ಲಾನೇ ಅಲ್ವಾ? ಇವ್ರೇನಾದ್ರೂ ನನ್ ಪ್ಲಾನ್ ನ ಕದ್ಬಿಟ್ರಾ? ಸೊ ಇದರಿಂದ ಯಾರು ಮಾಸ್ಟರ್ ಮೈಂಡ್ ಇರ್ತಾರೆ ಅವ್ರು ಸಿಕ್ಕೇ ಸಿಗ್ತಾರೆ. ಸೂಪರ್, ಎಕ್ಸಲೆಂಟ್. ಸರ್ ಇಷ್ಟಕ್ಕೆ ಎಕ್ಸಲೆಂಟ್ ಅನ್ಬಿಟ್ರೆ ಹೇಗೆ? ಇನ್ನೂ ಇದೆ ಸರ್. ಆ ಜಾಗಕ್ಕೆ ನಾವು ಡೈರೆಕ್ಟ್ ಆಗಿ ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋದ್ರೆ ಖಂಡಿತ ಅವರು ತಪ್ಪಿಸ್ಕೋತಾರೆ. ಅದಕ್ಕೆ ನಾವು ಮಾರು ವೇಷದಲ್ಲಿ ಹೋಗ್ಬೇಕು. ಇದಂತೂ ಇನ್ನೂ ಸೂಪರ್. ಪಲ್ಲವಿ, ಹೇಗಿದೆಯಮ್ಮ ಪ್ಲಾನು? ಚೆನ್ನಾಗಿದೆ ಸರ್. ನೋಡಿದ್ರ ಪಲ್ಲವಿ, ಅದಕ್ಕೆ ನಾನು ಇವ್ರನ್ನ ಸೀನಿಯರು ಅನ್ನೋದು. ಏನೋ ಒಂಚೂರು ಮುಂಗೋಪ ಅಷ್ಟೇ, ಆದ್ರೆ ತಲೆ ಇದೆಯಲ್ಲ, ನಂಬರ್ 1 ತಲೆ ಒಂದು. ಸರಿ ಸರ್, ಇಷ್ಟೇ ನನ್ನ ಪ್ಲಾನು. ಹೇಗಿದ್ರು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನಗೆ ಬೇರೆ ಕೆಲಸಗಳಿದೆ, ಹೊರಡ್ತೀನಿ. ಮೇಡಮ್ ಬರ್ತೀನಿ. ಅರೆ ವಿಕ್ರಾಂತ್, ಕೂತ್ಕೊಳ್ಳಿ. ಪಲ್ಲವಿಯವರು ಒಂದು ಪ್ಲಾನ್ ಮಾಡ್ಕೊಂಡ್ಬಂದಿದ್ದಾರೆ, ಅದನ್ನು ಕೇಳಿ. ಕರೆಕ್ಟು ಸರ್. ಮೇಡಮ್ ಪ್ಲಾನ್ನ ಕೇಳಲಿಲ್ಲ ಅಂದ್ರೆ ಅದಕ್ಕೂ ಕೋಪ ಮಾಡ್ಕೊಂಡು ಜಗಳ ಮಾಡಿದ್ರು ಮಾಡ್ಬೋದು. ಇರಲಿ ಸರ್, ಪರವಾಗಿಲ್ಲ. ಮೇಡಮ್ ಎಕ್ಸ್ಪ್ಲೇನ್ ಮಾಡಿ. ಸರ್ ಅದು ಯಾಕೆ ಪಲ್ಲವಿ ಅವರೇ, ಏನಾಯ್ತು? ಸರ್ ಅದು ವಿಕ್ರಾಂತ್ ಅವ್ರು ಹೇಳಿದ ಪ್ಲಾನೇ ತುಂಬಾ ಚೆನ್ನಾಗಿದೆ. ನಾವದನ್ನೇ ಫಾಲೋ ಮಾಡೋಣ. ವಾವ್ ಪಲ್ಲವಿ ಅವರೇ, ನಿಮ್ಮಿಂದ ಈ ರಿಯಾಕ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಾನು ಮೋಸ್ಟ್ಲಿ ನೀವು ಕಾಗಕ್ಕ ಗುಬ್ಬಕ್ಕ ಕತೆ ಹೇಳಿ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ಸರ್, ಕೆಲವ್ರಿಗೆ ಆಗಾಗ ಹೇಳ್ತಾನೆ ಇರಬೇಕು. ಅವರೇ ಒಂದು ಸಣ್ಣ ಪ್ರಪಂಚದಲ್ಲಿ ಬದುಕ್ತಾ ಇರ್ತಾರೆ. ನಾವೇ ಎಕ್ಸಲೆಂಟು, ನಾವೇ ಬೆಸ್ಟು ಅಂತ. ಅವರೆಲ್ಲ ಸೈಲೆಂಟ್ ಆಗಿ ನಮ್ಮಂಥವ್ರನ್ನ ನೋಡಿ ಕಲಿಬೇಕು ಸರ್. ನನ್ನನ್ನು ಫಾಲೋ ಮಾಡಕ್ ಹೇಳಿ. ಬರ್ತೀನಿ ಸರ್. ಮೇಡಮ್ ಬರ್ತೀನಿ.